Ah, banyak. पाँच किलोमीटर तक आवाज ಮ್ಯಾಗಿಂದ ಬಿದ್ದೈತೇನ್ರಿ? ಮ್ಯಾಗಿಂದ ಸರ್ ಅದ ಆಟೋಮೆಟಿಕ್ ಗಾಡಿ ಆಗಿರ್ತಿಲ್ಲ ಬ್ಲಾಸ್ಟ್ ಆದ ನಂತರ ಹಾಂ ಎಲ್ಲ ಮ್ಯಾಗಿಂದ ಬಿದ್ದಿರ್ತದೆ. ಇದು ಎಷ್ಟರ ಸುಮಾರು ಆಗೈತ್ರಿ ಅದು? 11:42 ಎಷ್ಟಕ್ಕೆ ಆಗೈತ್ರಿ ಅದು? ಅಲ್ಲ ಸರ್, ಇದು 10:40 ಆಗೈತೆ ಸರ್. 10:40. 40-42 ನಿಮಿಷ ಅಷ್ಟೇ ಭಾಳ. ಹಾಂ ಹಾಂ. ಮತ್ತೆ ಇಲ್ಲಿ ಪ್ಯಾಚ್ ವರ್ಕ್ ಏನು ಸರ್ ಎಲ್ಲ ಆಗಿದ್ರಿ, ಎಲ್ಲ ಪ್ಯಾಚ್ ಅವೆಲ್ಲ ಬಾಟಿ ಅದ್ರ ಹೊಡೆದಾಗ ಎಲ್ಲ ಮ್ಯಾಗಿಂದ ಬಂದ್ರಿ 4:00 ಅದ್ರಿ. 4:00 ಇಲ್ಲಿ ಗಾಡಿ ಹಚ್ಚಿನ್ರಿ. ಹಚ್ಕಿಸಿಂದ ಅಂಗಡ್ಯಾಗ ಹೋಗಿ ಉದ್ಯೋಗ ಮಾಡಾಕತ್ತೇನ್ರಿ. ಇನ್ನು 10:45 ನಾನು ಮನೆಗೆ ಹೋಗೋ ಟೈಮ್ಗೆ ಬ್ಲಾಸ್ಟ್ ಆತ್ರಿ. ಅದು ಅಂತ ಬಾಂಬ್ ಐತೋ ಏನೈತೋ ಎನ್ಕ್ವೈರಿ ಮಾಡ್ಬೇಕ್ರಿ. ಏನಾಗಿತ್ತು ನನಗೆ ಗೊತ್ತಿಲ್ಲ. ನಾನು ಗಾಡ್ಯಾಗ ಹತ್ತಬೇಕು ಅನ್ನೋದನ್ನ ಬ್ಲಾಸ್ಟ್ ಆಗಿತ್ತು. ದಿವಸ ಡೈಲಿ ರೀ ಸೀದಾ ಮನೆದಿಂದ ಇಲ್ಲಿಗೆ ಇಲ್ಲೇ ಹಚ್ಚೀನಿ. ಒಬ್ಬನ ಬಂದನ್ರಿ ಬರೋದು. ಆದ್ರೂ ಸ್ಟೇಷನ್ಗೆ 10 ನಿಮಿಷನಾಗ ಫೋನ್ ಸ್ಟೇಷನ್ ಹೇಳಿದ್ವಿ. ಯಾವ ಸ್ಟೇಷನ್ ಬರ್ತೈತ್ರಿ? ಬನಾಟಿ. ಇದು ಜಮಖಂಡಿ. ಜಮಖಂಡಿ. ಹಾಂ ರೀ. ಹಾಂ. ನಾವು ಪೈಲ ಟ್ರಕ್ ಬಿದ್ದೈತಿ ಅಂತೇಳಿ ನಾವು ಹಿಂಗೆ ತಿಳಿದ್ರಿ. ಒಳಗೆಲ್ಲ ಧೂಳ ಗಾಡಿದು ಎಲ್ಲ ನಮ್ಮ ಪತ್ರಾಸನು ಹರಿದ್ವಿ ಎಲ್ಲ ರೀ. ಸುತ್ತಮುತ್ತ 5 ಕಿಲೋಮೀಟರ್ ತನಕ ಹಿಂಗೆಲ್ಲ ಮನೆಗಳದನ್ನ ಬಾಂಡಿ ಬಿದ್ದಾವ್ರಿ. ಮತ್ತು ನಮ್ಮದು ಒಳಗೆಲ್ಲ ಮ್ಯಾಗಿಂದ ಇದು ಬಡದ ಮೈ ಬಿದ್ದಿದ್ವು ರೀ. ಏನು ಆತಂದ್ರೆ ಜಾಡಿಸ್ಕೊಂಡು ನಮ್ಮ ಗಾಡಿ ಬಿದ್ದೈತಿ ಅನ್ನೋದು ಗೊತ್ತಿಲ್ರಿ. ತೆಂಗಿನ ಗಿಡ ಮಟ್ಟ ಅಂತರ ಹರಿತಿರ ಗಾಡಿ ರೀ. ನಿಮ್ಮ ಬಾರ ಹೆಸರು ಏನ್ರಿ? ಯುವರಾಜ್ ಒನ್ ಶಾಪ್. ನೀವೇನು ಕೆಲಸ ಮಾಡ್ತೀರಲ್ಲ? ನಾ ಮ್ಯಾನೇಜರ್. ನಿಮ್ಮ ಹೆಸರು? ಹನುಮಂತ್ ಸಂಗೋಂಡ್ ಅತನಿ ರೀ. ಅತನಿ. ಯಾವ್ರು ನಿಮ್ಮದು? ನಮ್ಮದು ರಬಕಾಯಿ ರೀ. ರಬಕಾಯಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗತ್ತೆ? 15 ಕಿಲೋಮೀಟರ್ ಆಗತ್ತೆ. ಹಾಂ. ಹೋಗೋದು ಬರೋದು ಮಾಡ್ತೀನಿ ರೀ. ಹಾಂ. ಯಾರು ಏನು ಉದ್ದೇಶಪೂರ್ವಕ ಮಾಡ್ಯಾರು, ಹೆಂಗೆ ಮಾಡ್ಯಾರು ಅದು ತನಿಖೆ ಆಗ್ಬೇಕು. ನಿಮ್ಮ ಈ ಗಾಡಿ ಹೆಸರೇನು, ಗಾಡಿ ನಂಬರ್ ಏನು ಹೇಳ್ರಿ? HV 300 ರೀ. ಗಾಡಿ ನಂಬರ್ K48N4038 ರೀ.